ಆಯ್ತು, ಬಿಜೆಪಿ ನಾಯಕರೆಲ್ಲ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಮೋಸ್ಟ್ಲಿ ನನ್ ಕಂಡ್ರೆ ಭಯ, ನಾನ್ ಬೆಳೆದ್ ಬಿಡ್ತೀನಿ ಅಂತ. ಯಾವ ರೀತಿ ಬೆಳಿತೀರಾ ಅಂತ ಅವ್ರಿಗೆ ಭಯ. ಬಿಜೆಪಿ ಅವರಿಗೆ ಕರ್ನಾಟಕದಲ್ಲಿ ಇನ್ನೊಬ್ಬ OBC ಹುಡುಗ ಎಮರ್ಜ್ ಆಗೋದು ಇಷ್ಟ ಇಲ್ಲ. ಅದಕ್ಕೆ ನನ್ನ ತೇಜೋವಧೆಗೆ ಎಳೆದಿದ್ದಾರೆ. ನನ್ನ ಕುಟುಂಬದ ಬಗ್ಗೆ ಮಾತಾಡ್ತಾರೆ, ನನ್ನ ತಾಯಿ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು OBC ಲೀಡರ್ ಹುಟ್ಟಬಾರದು ಕರ್ನಾಟಕದಲ್ಲಿ. ಯಾಕೆಂದ್ರೆ ಬಿಜೆಪಿ ಅವ್ರಿಗೆ OBC ಅವ್ರನ್ನ ಕಂಡ್ರೆ ಆಗಲ್ಲ. OBC ಹುಡುಗ ನಾನು. ಬಿಜೆಪಿನಲ್ಲಿ ಯಾರು OBC ಹುಡುಗರೇ ಇಲ್ವಾ ಹಾಗಾದ್ರೆ? ಯಾರು OBC ಬೆಳೆಸಿದ್ದಾರೆ ಮೇಡಮ್ ಅವರು? ಏನಿ ಮೇಡಮ್, ಕೀ ಪೋಸ್ಟ್ಗಳಲ್ಲಿ ಯಾರಿದ್ದಾರೆ ಮೇಡಮ್? ಪ್ರಬಲ ವರ್ಗದವರು ಬಿಟ್ಟರೆ ಕಾಂಗ್ರೆಸ್ ನಲ್ಲಿ ಒಬ್ಬರೇನ OBC ಹುಡುಗ ಇರೋದು, ಇನ್ಯಾರು ಇಲ್ವೇ ಇಲ್ವಾ? ಇದಾರೆ. ನಮ್ಮ ಸಂತೋಷ್ ಅಣ್ಣ ಇದಾರೆ, ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರು ಇದಾರೆ, ನಮ್ಮ ಸುರೇಶ್ ಅಣ್ಣ ಇದಾರೆ. ಅವರೆಲ್ಲ ಯಾಕೆ ಮಾತಾಡೋದಿಲ್ಲ? ಅದು ಅವ್ರವ್ರ ಸ್ಟ್ಯಾಂಡ್. ನಾನೇನು ಈಗ ನಾನ್ ಮಾತಾಡಿದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋದ್ ಬಿಟ್ಟು ಬೈತೀರಾ ಅಂತೀರಾ. ಈಗ ಅವ್ರು ಅಭಿವೃದ್ಧಿ ಮಾತಾಡ್ತಿದಾರಲ್ಲ, ನಾವು ನಮ್ ಸ್ವಲ್ಪ ನಮ್ಮನ್ನ ಅವ್ರನ್ನ ಮಾತಾಡ್ರಪ್ಪ ಪ್ರೀತಿಯಿಂದ ಅಂತ ಕಳಿಸಿದ್ದಾರೆ, ಮಾತಾಡ್ತಾ ಇದೀವಿ. ಅಂದ್ರೆ ಎಲ್ಲಾ ಕಾಂಗ್ರೆಸ್ ಬಿಜೆಪಿ ನಾಯಕರ ಟಾರ್ಗೆಟ್ ಪ್ರದೀಪ್ ಈಶ್ವರ್ ಒಬ್ರೆ, ಇನ್ಯಾರು ಇಲ್ಲ ಕಾಂಗ್ರೆಸ್ ನಲ್ಲಿ. ಬಿಜೆಪಿ ಅವರು ನನ್ನನ್ನ ಅವ್ರ ಪೇಜ್ಗಳಲ್ಲಿ ನನ್ನನ್ನು ತೇಜೋದೆ ಪೆಂಡಿಂಗೇ ಇಲ್ಲ ಏನು ಅಂತ. ಅಂದ್ರೆ ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾಡಿ ಪ್ರದೀಪ್ ಈಶ್ವರ ಮುಗಿಸ್ಬಿಡ್ತಾರ ಬಿಜೆಪಿ ಅವರು? ಅವ್ರ ಯೋಗ್ಯತೆಗೆ ಅವ್ರು ಮುಗ್ಸಕ್ ಆಗ್ತಾರೆ ಮೇಡಮ್, ಯಾರೇ ಆಗ್ಲಿ. ಮುಗಿಸ್ಬಿಡ್ತಾರೆ ಅನ್ನೋ ಭಯ ಇದೆಯಾ ನಿಮಗೆ? ನನ್ಗ ಮೇಡಮ್, ಅವ್ರಿಗೆ ನೆಕ್ಸ್ಟ್ 20-30 ಇಯರ್ಸ್ ಬಿಜೆಪಿ ಅವ್ರಿಗೆ ಥ್ರೆಟ್. ನನ್ನ ಗ್ರೋತ್ ಥ್ರೆಟ್. ಒಬ್ಬ OBC ಹುಡುಗ ಎಮರ್ಜ್ ಆಗಬಾರ್ದು ಅಂತ ಬಿಜೆಪಿ ಅವರು ತುಳಿಯಕ್ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಏನ್ ಮಾಡ್ತಾ ಇದಾರೆ, ತೇಜೋವಧೆಗೆ ಇಳಿದಿದ್ದಾರೆ. ನಾನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಕಾಮೆಂಟ್ ಮಾಡಿದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಕೆಟ್ಟದಾಗ ಟ್ರಾಲ್ ಮಾಡಿದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಇವಾಗ ತಾಯಿ ಬಗ್ಗೆ ಮಾತಾಡ್ಬಿಟ್ರು, ಡಿಸ್ಟರ್ಬ್ ಆಗ್ಬಿಡ್ತಾನ ಅಂತ. ನನ್ನ ಪ್ರೆಸ್ ಮೀಟ್ ನೋಡಿದ್ರ ಮೇಡಮ್, ನಾನು ಡಿಸ್ಟರ್ಬ್ ಆಗಿದ್ನ? ಆತ ಎಷ್ಟು ಡಿಸ್ಟರ್ಬ್ ಆಗಿದ್ದ? ನಾನು ಹೇಳೋದು, ವಿ ಆರ್ OBC, ವಿ ಆರ್ ದ ಫ್ಯೂಚರ್ ಆಫ್ ದಿ ಸ್ಟೇಟ್ ಅಂಡ್ ಕಂಟ್ರಿ. We know what we are doing. We firmly stand with the ideology of Congress. Congress is our future. Congress is the only party which can stand firmly with the OBC. That is my ideology. My only dream is to see my Rahul Gandhi as the Prime Minister of this country. ಅತಿಯಾದ್ರೆ ಅಮೃತನೋ ವಿಷ ಅಂತಾರೆ. ನಿಮಗೆ ಅದು ಇನ್ನೂ ಅಮೃತನೇ ಅನ್ನಿಸ್ತಾ ಇದೆಯಾ? ವಿಷ ಅಂತ ಅನ್ಸಿಲ್ವಾ ನಿಮ್ ಮಾತುಗಳು? ಎಲ್ಲ ಮೇಡಮ್, ಈಗ ನನಗೆ ಯಾರಾದ್ರೂ ಹೇಳಿದ್ರೆ ತಾನೆ, ನನ್ಗೆ ಯಾರು ಆರಾಮಾಗಿ ನಾನು ಮಾತಾಡ್ತಿರೋದು ನನ್ನ ಪರವಾಗಿ, ಎಸ್ ಗುಡ್, ಪಾರ್ಟಿಯಲ್ಲಿ ಇಂಥ ಹುಡುಗರು ಇರಬೇಕು ಅಂತ ಅಪ್ರಿಸಿಯೇಷನ್ ಬರ್ತಿದೆ ಅಲ್ಲ. ವಾಟ್ಸ್ ರಾಂಗ್? ಅಂದ್ರೆ ನೀವು ಪಕ್ಷಕ್ಕೆ ಮಾದರಿ ಶಾಸಕನಾಗಿ ಬೆಳಿತಿದ್ದೀರಾ? ಪಕ್ಷಕ್ಕಲ್ಲ ಮೇಡಮ್, ರಾಜ್ಯಕ್ಕೆ ಮಾದರಿ ಶಾಸಕ ನಾನು. ಅಂದ್ರೆ ನಿಮ್ ಮಾತುಗಳು ರಾಜ್ಯಕ್ಕೆ ನನ್ನ ಮಾತುಗಳು ಎಷ್ಟೋ ಜನ ಜೀವ ಹೋಗೋ ಯುವಕರಿಗೆ ಜೀವ ತುಂಬಿದೆ. ಐ ಆಮ್ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಆದ್ರೆ ಈಗ ನೀವು ಪ್ರತಾಪ್ ಸಿಂಹ ಜೊತೆ ಆಡ್ತಾ ಇರುವಂತ ಮಾತುಗಳ ಬಗ್ಗೆ ನಿಮಗೆ ಕಿಂಚಿತ್ತಾದ್ರೂ ಬೇಜಾರಿಲ್ಲ? ನಾನೇನು ಮಾತಾಡಿಲ್ಲ ಮೇಡಮ್ ಆತನ ಬಗ್ಗೆ. ಮತ್ತೆ ಸಮರ್ಥನೆ ನಾನೇನು, ನೀವು ಪ್ಲೀಸ್ ಎಲ್ಲ ಕರ್ನಾಟಕದ ಜನತೆ ಆತನ ಮಾತಾಡಿರೋದಕ್ಕೆ ಕೌಂಟರ್ ಮಾಡಿದ್ದೀನಿ. ಕೌಂಟರ್ ಮಾಡೋದು ಡೈರೆಕ್ಟ್ ಆಗಿ ನನ್ನ ಏನಂದ, ಕತ್ಲಲ್ಲಿ ಕಾಣಲ್ವಾ ಅಂದೆ. ಕತ್ಲಲ್ಲಿ ನನ್ನ ಯಾಕೆ ಹುಡುಕ್ತೀಯಾ ಅಂದೆ. ಇದ್ರಲ್ಲಿ ತಪ್ಪೇನಿದೆ ಮೇಡಮ್? ಅವನು ಕತ್ಲಲ್ಲಿ ಹುಡ್ಕೋದರ್ದು ಅನಿವಾರ್ಯತೆ ಏನಿದೆ? ಅಷ್ಟು ಬರ್ಗೆಟ್ಟಿದಾನ ಪ್ರತಾಪ್ ಸಿಂಹ? ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ ಗುರು? ನಾನು ಹಂಗಲ್ಲ ಅಂದೆ. ನಾನೇನ್ ತಪ್ಪು ಮಾತಾಡ್ದೆ ಹೇಳಿ? ಈಗ ನಾಳೆ ವಿಶ್ವೇಶ್ವರ ಭಟ್ರು ತಮ್ಮ ಇಬ್ಬರು ಶಿಷ್ಯರು ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ನ ಮುಖಾಮುಖಿಯಾಗಿ ಕೂರಿಸಿದ್ರೆ ಕುತ್ಕೊಂಡು ಮಾತಾಡ್ತೀರಾ? ಈ ಅಂತ್ಯ ಏನಾದ್ರು ಆಡ್ತೀರಾ ಈ ವಿಚಾರಕ್ಕೆ, ಅಥವಾ ಹಿಂಗೆ ಕಂಟಿನ್ಯೂ ಮಾಡ್ತೀರಾ? ವಿಶ್ವೇಶ್ವರ ಭಟ್ರು ಸರ್ ಮಾತು ನಾನು ಖಂಡಿತ ಗೌರವಿಸ್ತೀನಿ, ಕೇಳ್ತೀನಿ. ನಾನು ಇವತ್ತು ಅದಕ್ಕೆ ಆತನ್ನ ಸಾರಿ ಕೇಳ್ಬಿಟ್ಟು ನಮ್ಮ ಅಮ್ಮಗೆ ನಾನು ಸುಮ್ಮನೆ ಆಗ್ತೀನಿ. ಡೈರೆಕ್ಟ್ ಆಗಿ ನಾನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅವನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಒಳಿಯಲ್ಲ ಅಂದ. ನಾನು ಹೇಳೋದು, ನನಗೆ ಯಾಕೆ ಕತ್ಲಲ್ಲಿ ನನ್ನ ಹುಡುಕ್ತಾನೆ? ಕತ್ಲಲ್ಲಿ ಯಾರು ಹುಡುಕೋದು, ಏನಕ್ಕೆ ಹುಡುಕೋದು? ಪ್ರಶ್ನೆ ಮಾಡ್ಕೊಂಡೆ, ಜರ್ನಲಿಸ್ಟ್, ವಾಟ್, ವೆನ್, ವೇರ್, ವೈ. ಅವಾಗ ಅನಿಸ್ತು ನನ್ನ ಹುಡುಕ್ಬೇಡ ಅಂದೆ. ವಾಟ್ಸ್ ರಾಂಗ್ ಇನ್ ಇಟ್ ಮ್ಯಾನ್? ನನಗೆ ಏನು ವಲ್ಗ್ಯಾರಿಟಿ ಇದೆ ಅದರಲ್ಲಿ? ಅವರವರ ಭಾವಕ್ಕೆ, ಅವರವರ ಬಕುತಿಗೆ. ಆಯ್ತಾದ್ರೆ ಜನ ನಿಮ್ಮ ಮಾತು ಕೇಳಿ ಜನರಿಗೆ ಬೇಜಾರಾಗಿದೆಯಲ್ಲ? ಏನು ಬೇಜಾರಾಗಿಲ್ಲ ಮೇಡಮ್. ನೀವು ನಿಮ್ಮ ಮಾತನ್ನ ಸಮರ್ಥನೆ ಮಾಡ್ಕೊ. ನಿಮಗೂ ನನ್ನ ಮಾತಿನ ಮೇಲೆ ನಾನು ಏನು ತಪ್ಪು ಮಾತಾಡಿಲ್ಲ. ನೀವು ತಪ್ಪೇ ಹೇಳಿಲ್ಲ. ನಾನೆಲ್ಲಾದ್ರೂ ಡೈರೆಕ್ಟ್ ಆಗಿ ಒಂದು ತೇಜೋವಧೆ ಮಾತು ಮಾತಾಡಿದೀನ? ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಅವರೇ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ರೆ. ನಮ್ ಸ್ಲ್ಯಾಂಗು ಮೇಡಮ್ ಅದು, ನಾವ್ ಹಂಗ್ ಮಾತಾಡೋದು. ಈಗ ಜನರಲ್ ಆಗಿ ಮಾತುಕತೆಯಲ್ಲಿ ನಾವು ಮಾತಾಡ್ಕೊಳ್ಳಲ್ವಾ ನಿಮ್ಮ ಅಪ್ಪಂದ ಅಂತ? ಅದು ವಲ್ಗರ ಮೇಡಮ್. ಇದು ಭಾಷೆ ಮೇಡಮ್. ಕನ್ನಡ ಬಲ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅವ್ರಿಗೆ? ಅದೇ ಆ ಭಾಷೆ. ಇದೇ ಪ್ರತಾಪ್ ಸಿಂಹ, ಇದೇ ಯತ್ನಾಳು ನಿಮ್ಮ ಅಪ್ಪಂದ ಅಂತ 1000 ಸಲ ಅಂದಿಲ್ವಾ? ಅವ್ರ ಅಪ್ಪಂದ ಅಂದಿಲ್ವಾ? ನಾನು ಅವ್ರ ಅಪ್ಪಂದ ಅಂದ್ರೆ ಬೇಜಾರಾಗ್ಬಿಟ್ರಿ ಅವರು. ದಮ್ಮು ತಾಕತ್ತು ತಟ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂದ್ರೆ ಪಾಲಿಟಿಕ್ಸ್ ಅಲ್ಲಿ ಸರ್ವೈವ್ ಆಗಲ್ಲ.
ಪ್ರತಾಪ್ ಸಿಂಹನ್ಗೂ ಯತ್ನಾಳ್ಗೂ ಮೋಟಿವೇಟ್ ಮಾಡ್ತಿದ್ದೀನಿ, ನೋಡ್ಗುರು ಎಲ್ಲ ತಟ್ಕೊಳ್ಳೋ ದಮ್ಮಿದ್ರೆ ರಾಜಕಾರಣದಲ್ಲಿ ಕನಸು ಕಾಣಿ. ನಿಮ್ಗೆ ಇನ್ನೊಬ್ರು ಯಾರಾದ್ರೂ, ನೀವ್ ಯಾರನ್ನ ಏನ್ ಬೇಕಾದ್ರೂ ಅನ್ಬೋದು, ನಿಮ್ಮನ್ನ ಯಾರಾದ್ರೂ ಅಂದ್ರೆ ಫೀಲ್ ಬೇಜಾರ್, ಆ ಸ್ಪೈಕ್ಸ್ ಹಾಕೊಂಡು ಪ್ರೆಸ್ ಮೀಟ್ ಬಂದ್ಬಿಡೋದು. ನೀವು 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 ಅವ್ರನ್ನ ಕೋತಿ ಅಂತೀರಾ, ನೀವು ನೀವು ಮಾತಾಡಿದ್ರು ಅದನ್ನ ಸಹಿಸ್ಕೋಬೇಕಾ? ಮಾತಾಡಿದ್ದಲ್ಲ ಸರಿನಾ? ಸಿದ್ದರಾಮಯ್ಯ ಸಾಹೇಬ್ರನ್ನ ಪ್ರತಾಪ್ ಸಿಂಹ ಒಂದ್ಸಲ ಇಸ್ಲಾಂ ಧರ್ಮದ ಬಗ್ಗೆ ಕಂಪೇರ್ ಮಾಡುವಾಗ ಅದೊಂದು ಸಂಪ್ರದಾಯಕ್ಕೆ ಕಂಪೇರ್ ಮಾಡಿ ಆ ಶಾಸ್ತ್ರ ಮಾಡಿಸ್ಕೊಳ್ಳಿ ಅಂತ. ಆಯ್ತು, ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಟ್ರ ಸರ್? ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ಲಿಲ್ಲ, ಬೇರೆ ಯಾವ ನಾಯಕರು ಉತ್ತರ ಕೊಡ್ಲಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಹಾರ್ಡ್ ಕೋರ್ ಭಕ್ತರು ನಾವು. ಸಿದ್ದರಾಮಯ್ಯ ಇಸ್ ದ ಫ್ಯೂಚರ್ ಆಫ್ ದಿ ಸ್ಟೇಟ್, ಇಸ್ ದ ಫ್ಯೂಚರ್ ಆಫ್ ದ OBC. ನಮ್ಮಂತ OBC ಹುಡುಗರಿಗೆ ದೇವ್ರು ಮೇಡಮ್ ಸಿದ್ದರಾಮಯ್ಯನವರು. ನಮ್ ದೇವ್ರನ್ನ ಬೈದ್ರೆ ನೋಡ್ಕೊಂಡಿರ್ತೀವ? ಅವತ್ ಯಾವ್ದು ಮೀಡಿಯಾಗೆ ಆಗ್ಲಿ ಸೋಷಿಯಲ್ ಮೀಡಿಯಾಗಾಗ್ಲಿ ಆ ಪದ ಕಾಣಿಸ್ಲಿಲ್ವಾ? ಆಯ್ತು, ಬಿಜೆಪಿ ನಾಯಕರೆಲ್ಲ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಮೋಸ್ಟ್ಲಿ ನನ್ ಕಂಡ್ರೆ ಭಯ, ನಾನ್ ಬೆಳೆದ್ ಬಿಡ್ತೀನಿ ಅಂತ. ಯಾವ ರೀತಿ ಬೆಳಿತೀರಾ ಅಂತ ಅವ್ರಿಗೆ ಭಯ? ಬಿಜೆಪಿ ಅವರಿಗೆ ಕರ್ನಾಟಕದಲ್ಲಿ ಇನ್ನೊಬ್ಬ OBC ಹುಡುಗ ಎಮರ್ಜ್ ಆಗೋದು ಇಷ್ಟ ಇಲ್ಲ. ಅದಕ್ಕೆ ನನ್ನ ತೇಜೋವಧೆಗೆ ಎಳೆದಿದ್ದಾರೆ. ನನ್ನ ಕುಟುಂಬದ ಬಗ್ಗೆ ಮಾತಾಡ್ತಾರೆ, ನನ್ನ ತಾಯಿ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು OBC ಲೀಡರ್ ಹುಟ್ಟಬಾರದು ಕರ್ನಾಟಕದಲ್ಲಿ, ಯಾಕೆಂದ್ರೆ ಬಿಜೆಪಿ ಅವ್ರಿಗೆ OBC ಅವ್ರನ್ನ ಕಂಡ್ರೆ ಆಗಲ್ಲ. OBC ಹುಡುಗ ನಾನು. ಬಿಜೆಪಿನಲ್ಲಿ ಯಾರು OBC ಹುಡುಗರೇ ಇಲ್ವಾ ಹಾಗಾದ್ರೆ? ಯಾರು OBC ಬೆಳೆಸಿದ್ದಾರೆ ಮೇಡಮ್ ಅವರು? ಏನಿ ಮೇಡಮ್, ಕೀ ಪೋಸ್ಟ್ಗಳಲ್ಲಿ ಯಾರಿದ್ದಾರೆ ಮೇಡಮ್? ಪ್ರಬಲ ವರ್ಗದವರು ಬಿಟ್ಟರೆ ಕಾಂಗ್ರೆಸ್ ನಲ್ಲಿ ಒಬ್ಬರೇನ OBC ಹುಡುಗ ಇರೋದು, ಇನ್ಯಾರು ಇಲ್ವೇ ಇಲ್ವಾ? ತುಂಬಾ ಇದಾರೆ. ನಮ್ ಸಂತೋಷ್ ಅಣ್ಣ ಇದಾರೆ, ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರು ಇದಾರೆ, ನಮ್ಮ ಸುರೇಶ್ ಅಣ್ಣ ಇದಾರೆ. ಅವರೆಲ್ಲ ಯಾಕೆ ಮಾತಾಡೋದಿಲ್ಲ? ಅದು ಅವ್ರವ್ರ ಸ್ಟ್ಯಾಂಡ್. ನಾನೇನು ಈಗ ನಾನ್ ಮಾತಾಡಿದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬಿಟ್ಟು ಬೈತೀರಾ ಅಂತೀರಾ. ಈಗ ಅವ್ರ ಅಭಿವೃದ್ಧಿ ಮಾತಾಡ್ತಿದಾರಲ್ಲ, ನಾವು ನಮ್ ಸ್ವಲ್ಪ ನಮ್ಮನ್ನ ಅವ್ರನ್ನ ಮಾತಾಡ್ರಪ್ಪ ಪ್ರೀತಿಯಿಂದ ಅಂತ ಕಳಿಸಿದ್ದಾರೆ, ಮಾತಾಡ್ತಾ ಇದೀವಿ. ಅಂದ್ರೆ ಎಲ್ಲಾ ಕಾಂಗ್ರೆಸ್ ಬಿಜೆಪಿ ನಾಯಕರ ಟಾರ್ಗೆಟ್ ಪ್ರದೀಪ್ ಈಶ್ವರ ಒಬ್ರೆ, ಇನ್ಯಾರು ಇಲ್ಲ ಕಾಂಗ್ರೆಸ್ ನಲ್ಲಿ. ಬಿಜೆಪಿ ಅವರು ನನ್ನನ್ನ ಅವ್ರ ಪೇಜ್ಗಳಲ್ಲಿ ನನ್ನ ತೇಜೋದೆ ಪೆಂಡಿಂಗೇ ಇಲ್ಲ ಏನು ಅಂತ. ಅಂದ್ರೆ ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾಡಿ ಪ್ರದೀಪ್ ಈಶ್ವರ ಮುಗಿಸ್ಬಿಡ್ತಾರ ಬಿಜೆಪಿ ಅವರು? ಅವ್ರ ಯೋಗ್ಯತೆಗೆ ಅವ್ರು ಮುಗ್ಸಕ್ ಆಗ್ತಾರೆ ಮೇಡಮ್, ಯಾರೇ ಆಗ್ಲಿ. ಮುಗಿಸ್ಬಿಡ್ತಾರೆ ಅನ್ನೋ ಭಯ ಇದೆಯಾ ನಿಮಗೆ? ನನ್ಗ ಮೇಡಮ್, ಅವ್ರಿಗೆ ನೆಕ್ಸ್ಟ್ 20-30 ಇಯರ್ಸ್ ಬಿಜೆಪಿ ಅವರಿಗೆ ಥ್ರೆಟ್. ನನ್ನ ಗ್ರೋತ್ ಥ್ರೆಟ್. ಒಬ್ಬ OBC ಹುಡುಗ ಎಮರ್ಜ್ ಆಗಬಾರ್ದು ಅಂತ ಬಿಜೆಪಿ ಅವರು ತುಳಿಯಕ್ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಏನ್ ಮಾಡ್ತಾ ಇದಾರೆ, ತೇಜೋವಧೆಗೆ ಇಳಿದಿದ್ದಾರೆ. ನಾನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಕಾಮೆಂಟ್ ಮಾಡಿದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಕೆಟ್ಟದಾಗ ಟ್ರಾಲ್ ಮಾಡಿದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಇವಾಗ ತಾಯಿ ಬಗ್ಗೆ ಮಾತಾಡ್ಬಿಟ್ರು, ಡಿಸ್ಟರ್ಬ್ ಆಗ್ಬಿಡ್ತಾನ ಅಂತ. ನನ್ನ ಪ್ರೆಸ್ ಮೀಟ್ ನೋಡಿದ್ರ ಮೇಡಮ್, ನಾನು ಡಿಸ್ಟರ್ಬ್ ಆಗಿದ್ನ? ಆತ ಎಷ್ಟು ಡಿಸ್ಟರ್ಬ್ ಆಗಿದ್ದ? ನಾನು ಹೇಳೋದು, ವಿ ಆರ್ OBC, ವಿ ಆರ್ ದ ಫ್ಯೂಚರ್ ಆಫ್ ದಿ ಸ್ಟೇಟ್ ಅಂಡ್ ಕಂಟ್ರಿ. We know what we are doing. We firmly stand with the ideology of Congress. Congress is our future. Congress is the only party which can stand firmly with the OBC. That is my ideology. My only dream is to see my Rahul Gandhi as the Prime Minister of this country. ಅತಿಯಾದ್ರೆ ಅಮೃತನೋ ವಿಷ ಅಂತಾರೆ. ನಿಮಗೆ ಅದು ಇನ್ನೂ ಅಮೃತನೇ ಅನ್ನಿಸ್ತಾ ಇದೆಯಾ? ವಿಷ ಅಂತ ಅನ್ಸಿಲ್ವಾ ನಿಮ್ ಮಾತುಗಳು? ಇಲ್ಲ ಮೇಡಮ್, ಈಗ ನನಗೆ ಯಾರಾದ್ರೂ ಹೇಳಿದ್ರೆ ತಾನೆ, ನನ್ಗೆ ಯಾರು ಆರಾಮಾಗಿ ನಾನು ಮಾತಾಡ್ತಿರೋದು ನನ್ನ ಪರವಾಗಿ, ಎಸ್ ಗುಡ್, ಪಾರ್ಟಿಯಲ್ಲಿ ಇಂಥ ಹುಡುಗರು ಇರಬೇಕು ಅಂತ ಅಪ್ರಿಸಿಯೇಷನ್ ಬರ್ತಿದೆ ಅಲ್ಲ. ವಾಟ್ಸ್ ರಾಂಗ್? ಅಂದ್ರೆ ನೀವು ಪಕ್ಷಕ್ಕೆ ಮಾದರಿ ಶಾಸಕನಾಗಿ ಬೆಳಿತಿದ್ದೀರಾ? ಪಕ್ಷಕ್ಕಲ್ಲ ಮೇಡಮ್, ರಾಜ್ಯಕ್ಕೆ ಮಾದರಿ ಶಾಸಕ ನಾನು. ಅಂದ್ರೆ ನಿಮ್ ಮಾತುಗಳು ರಾಜ್ಯಕ್ಕೆ ನನ್ನ ಮಾತುಗಳು ಎಷ್ಟೋ ಜನ ಜೀವ ಹೋಗೋ ಯುವಕರಿಗೆ ಜೀವ ತುಂಬಿದೆ. ಐ ಆಮ್ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಆದ್ರೆ ಈಗ ನೀವು ಪ್ರತಾಪ್ ಸಿಂಹ ಜೊತೆ ಆಡ್ತಾ ಇರುವಂತ ಮಾತುಗಳ ಬಗ್ಗೆ ನಿಮಗೆ ಕಿಂಚಿತ್ತಾದ್ರೂ ಬೇಜಾರಿಲ್ಲ? ನಾನೇನು ಮಾತಾಡಿಲ್ಲ ಮೇಡಮ್ ಆತನ ಬಗ್ಗೆ. ಮತ್ತೆ ಸಮರ್ಥನೆ ನಾನೇನು, ನೀವು ಪ್ಲೀಸ್ ಎಲ್ಲಾ ಕರ್ನಾಟಕದ ಜನತೆ ಆತನ ಮಾತಾಡಿರೋದಕ್ಕೆ ಕೌಂಟರ್ ಮಾಡಿದೀನಿ. ಕೌಂಟರ್ ಮಾಡೋದು ಡೈರೆಕ್ಟ್ ಆಗಿ ನನ್ನ ಏನಂದ, ಕತ್ಲಲ್ಲಿ ಕಾಣಲ್ವಾ ಅಂದೆ. ಕತ್ಲಲ್ಲಿ ನನ್ನ ಯಾಕೆ ಹುಡುಕ್ತೀಯಾ ಅಂದೆ. ಇದ್ರಲ್ಲಿ ತಪ್ಪೇನಿದೆ ಮೇಡಮ್? ಅವನ್ ಕತ್ಲಲ್ಲಿ ಹುಡ್ಕೋದರ್ದು ಅನಿವಾರ್ಯತೆ ಏನಿದೆ? ಅಷ್ಟು ಬರ್ಗೆಟ್ಟಿದಾನ ಪ್ರತಾಪ್ ಸಿಂಹ? ಕತ್ಲಲ್ಲಿ ನನ್ನನ್ನ ಯಾಕೆ ಹುಡುಕ್ತೀಯ ಗುರು? ನಾನು ಹಂಗಲ್ಲ ಅಂದೆ. ನಾನೇನ್ ತಪ್ಪು ಮಾತಾಡ್ದೆ ಹೇಳಿ? ಈಗ ನಾಳೆ ವಿಶ್ವೇಶ್ವರ ಭಟ್ರು ತಮ್ಮ ಇಬ್ಬರು ಶಿಷ್ಯರು ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ನ ಮುಖಾಮುಖಿಯಾಗಿ ಕೂರಿಸಿದ್ರೆ ಕುತ್ಕೊಂಡು ಮಾತಾಡ್ತೀರಾ? ಈ ಅಂತ್ಯ ಏನಾದ್ರು ಆಡ್ತೀರಾ ಈ ವಿಚಾರಕ್ಕೆ, ಅಥವಾ ಹಿಂಗೆ ಕಂಟಿನ್ಯೂ ಮಾಡ್ತೀರಾ? ವಿಶ್ವೇಶ್ವರ ಭಟ್ರು ಸರ್ ಮಾತು ನಾನು ಖಂಡಿತ ಗೌರವಿಸ್ತೀನಿ, ಕೇಳ್ತೀನಿ. ನಾನು ಇವತ್ತು ಅದಕ್ಕೆ ಆತನ್ನ ಸಾರಿ ಕೇಳ್ಬಿಟ್ಟು ನಮ್ಮ ಅಮ್ಮಗೆ ನಾನು ಸುಮ್ಮನೆ ಆಗ್ತೀನಿ. ಡೈರೆಕ್ಟ್ ಆಗಿ ನಾನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅವನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಒಳಿಯಲ್ಲ ಅಂದ. ನಾನು ಹೇಳೋದು, ನನಗೆ ಯಾಕೆ ಕತ್ಲಲ್ಲಿ ನನ್ನ ಹುಡುಕ್ತಾನೆ? ಕತ್ಲಲ್ಲಿ ಯಾರು ಹುಡುಕೋದು, ಏನಕ್ಕೆ ಹುಡುಕೋದು? ಪ್ರಶ್ನೆ ಮಾಡ್ಕೊಂಡೆ, ಜರ್ನಲಿಸ್ಟ್, ವಾಟ್, ವೆನ್, ವೇರ್, ವೈ. ಅವಾಗ ಅನಿಸ್ತು ನನ್ನ ಹುಡುಕ್ಬೇಡ ಅಂದೆ. ವಾಟ್ಸ್ ರಾಂಗ್ ಇನ್ ಇಟ್ ಮ್ಯಾನ್? ನನಗೆ ಏನ್ ವಲ್ಗ್ಯಾರಿಟಿ ಇದೆ ಅದರಲ್ಲಿ? ಅವರವರ ಭಾವಕ್ಕೆ, ಅವರವರ ಬಕುತಿಗೆ.
ಆಯ್ತಾದ್ರೆ ಜನ ನಿಮ್ಮ ಮಾತು ಕೇಳಿ ಜನರಿಗೆ ಬೇಜಾರಾಗಿದೆಯಲ್ಲ, ಏನು ಬೇಜಾರಾಗಿಲ್ಲ ಮೇಡಮ್. ನೀವು ನಿಮ್ಮ ಮಾತನ್ನ ಸಮರ್ಥನೆ ಮಾಡ್ಕೊಂಡು ನಿಮಗೂ ನನ್ನ ಮಾತಿನ ಮೇಲೆ ನಾನು ಏನು ತಪ್ಪು ಮಾತಾಡಿಲ್ಲ, ನೀವು ತಪ್ಪೇ ಹೇಳಿಲ್ಲ. ನಾನೆಲ್ಲಾದ್ರೂ ಡೈರೆಕ್ಟ್ ಆಗಿ ಒಂದು ತೇಜೋವಧೆ ಮಾತು ಮಾತಾಡಿದೀನ? ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ, ಅವರೇ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ರೆ. ನಮ್ ಸ್ಲ್ಯಾಂಗು ಮೇಡಮ್ ಅದು, ನಾವ್ ಹಂಗ್ ಮಾತಾಡೋದು. ಈಗ ಜನರಲ್ ಆಗಿ ಮಾತುಕತೆಯಲ್ಲಿ ನಾವು ಮಾತಾಡ್ಕೊಳ್ಳಲ್ವಾ ನಿಮ್ಮ ಅಪ್ಪಂದ ಅಂತ? ಅದು ವಲ್ಗರ ಮೇಡಮ್, ಇದು ಭಾಷೆ ಮೇಡಮ್. ಕನ್ನಡ ಬಲ್ರಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅವ್ರಿಗೆ? ಅದೇ ಆ ಭಾಷೆನೇ. ಇದೇ ಪ್ರತಾಪ್ ಸಿಂಹ, ಇದೇ ಎತ್ನಾಳು ನಿಮ್ಮ ಅಪ್ಪಂದ ಅಂತ 1000 ಸಲ ಅಂದಿಲ್ವಾ? ಅವ್ರ ಅಪ್ಪಂದ ಅಂದಿಲ್ವಾ? ನಾನು ಅವ್ರ ಅಪ್ಪಂದ ಅಂದ್ರೆ ಬೇಜಾರಾಗ್ಬಿಟ್ರಿ ಅವರು. ದಮ್ಮು ತಾಕತ್ತು ತಟ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂದ್ರೆ ಪಾಲಿಟಿಕ್ಸ್ ಅಲ್ಲಿ ಸರ್ವೈವ್ ಆಗಲ್ಲ. ಪ್ರತಾಪ್ ಸಿಂಹನ್ಗೂ ಯತ್ನಾಳ್ಗೂ ಮೋಟಿವೇಟ್ ಮಾಡ್ತಿದ್ದೀನಿ, ನೋಡ್ಗುರು ಎಲ್ಲ ತಟ್ಕೊಳ್ಳೋ ದಮ್ಮಿದ್ರೆ ರಾಜಕಾರಣದಲ್ಲಿ ಕನಸು ಕಾಣಿ. ನಿಮ್ಗೆ ಇನ್ನೊಬ್ರು ಯಾರಾದ್ರೂ, ನೀವ್ ಯಾರನ್ನ ಏನ್ ಬೇಕಾದ್ರೂ ಅನ್ಬೋದು, ನಿಮ್ಮನ್ನ ಯಾರಾದ್ರೂ ಅಂದ್ರೆ ಫೀಲ್ ಬೇಜಾರ್, ಆ ಸ್ಪೈಕ್ಸ್ ಹಾಕೊಂಡು ಪ್ರೆಸ್ ಮೀಟ್ ಬಂದ್ಬಿಡೋದು. ನೀವು 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 ಅವ್ರನ್ನ ಕೋತಿ ಅಂತೀರಾ, ನೀವು ನೀವು ಮಾತಾಡಿದ್ರು ಅದನ್ನ ಸಹಿಸ್ಕೋಬೇಕಾ? ಮಾತಾಡಿದ್ದಲ್ಲ ಸರಿ. ಸಿದ್ದರಾಮಯ್ಯ ಸಾಹೇಬ್ರನ್ನ ಪ್ರತಾಪ್ ಸಿಂಹ ಒಂದ್ಸಲ ಇಸ್ಲಾಂ ಧರ್ಮದ ಬಗ್ಗೆ ಕಂಪೇರ್ ಮಾಡುವಾಗ ಅದೊಂದು ಸಂಪ್ರದಾಯಕ್ಕೆ ಕಂಪೇರ್ ಮಾಡಿ ಆ ಶಾಸ್ತ್ರ ಮಾಡಿಸ್ಕೊಳ್ಳಿ ಅಂತ. ಆಯ್ತು, ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಟ್ರ ಸರ್? ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ಲಿಲ್ಲ, ಬೇರೆ ಯಾವ ನಾಯಕರು ಉತ್ತರ ಕೊಡ್ಲಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಹಾರ್ಡ್ ಕೋರ್ ಭಕ್ತರು ನಾವು. ಸಿದ್ದರಾಮಯ್ಯ ಇಸ್ ದ ಫ್ಯೂಚರ್ ಆಫ್ ದಿ ಸ್ಟೇಟ್, ಇಸ್ ದ ಫ್ಯೂಚರ್ ಆಫ್ ದ OBC. ನಮ್ಮಂತ OBC ಹುಡುಗರಿಗೆ ದೇವ್ರು ಮೇಡಮ್ ಸಿದ್ದರಾಮಯ್ಯನವರು. ನಮ್ ದೇವ್ರನ್ನ ಬೈದ್ರೆ ನೋಡ್ಕೊಂಡಿರ್ತೀವ? ಅವತ್ ಯಾವ್ದು ಮೀಡಿಯಾಗೆ ಆಗ್ಲಿ ಸೋಷಿಯಲ್ ಮೀಡಿಯಾಗಾಗ್ಲಿ ಆ ಪದ ಕಾಣಿಸ್ಲಿಲ್ವಾ?